ಸಾಕಷ್ಟು ಘಟನೆಗಳನ್ನು ನಡೆದಿದ್ದನ್ನು ನೀವು ಗಮನಿಸಿದ್ರಿ. ನೇರವಾಗಿ ಅಧಿವೇಶನ ಆರಂಭದಲ್ಲೇ ಗಲಾಟೆ ಗದ್ದಲಗಳಿಂದ ಆರಂಭ ಆಗಿದೆ. ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದಂಥ ಹಿನ್ನೆಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭಾವುಕರಾಗಿರುವಂತಹ ಘಟನೆ ಕೂಡ ನಡೆಯಿತು. ಕಲಾಪದ ಪ್ರಾರಂಭದಲ್ಲಿಯೇ ಪ್ರತಿಭಟನೆ ನಡೆದಂಥದ್ದಕ್ಕೆ ಆ ಒಂದು ವಿಚಾರಕ್ಕೆ ಮುಖ್ಯಮಂತ್ರಿಗಳು ಕಣ್ಣೀರು ಹಾಕಿದ್ದಾರೆ. ಭಾಷಣ ನಿಲ್ಲಿಸಿ ವಾಪಸ್ No, I have not made any comment. But his duty only last para and first para and event. ಹೇಳಪ್ಪ ಏನ ಇವತ್ತು ದುರ್ದೈವದ ದಿನ ಅಂತ ನಾನು ಭಾವಿಸಿದ್ದೀನಿ. ರಾಜ್ಯಪಾಲರಿಗೆ ಗೌರವವನ್ನು ಕೊಡುವಂಥ ಸ್ಥಾನದಲ್ಲಿದ್ದಂಥವ್ರು ನಾವು ರಾಜ್ಯಪಾಲರ ಭಾಷಣವನ್ನು ಮಾಡಲಿಕ್ಕೆ ಬಿಡುಗೊಳ್ಳಾದಂಥವ್ರು ಬಿಜೆಪಿಯವರು ಸರಿಯಾದಂಥ ಕ್ರಮ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರೀತಿ ಇರ್ತಿದೆ. ಬಟ್ ಈ ಹಿನ್ನೆಲೆಯಲ್ಲಿ ಇವತ್ತೇನು ಬಿಜೆಪಿಯವರು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಮಾಡಿದರು, ಇದು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆನಿಟ್ಟಂತೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೀನಿ. ಅಲ್ಲಿಗೆ ಬಂದ ಸಿಎಂ ಎಸ್ ಬಸವರಾಜ ಹೊರಟ್ಟಿ ಮಾತನಾಡೋದನ್ನು ಕೇಳಿಸ್ಕೊಂಡ್ರೆ ಇವತ್ತು ದುರ್ದೈವದ ದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದರು. ರಾಜ್ಯಪಾಲರ ಭಾಷಣಕ್ಕೆ ಅವಕಾಶ ಕೊಡದ ಹಾಗೆ ಪ್ರಜಾಪ್ರಭುತ್ವಕ್ಕೆ ಹಾಗೆ ಕಾನೂನಿಗೆ ಅಗೌರವ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಎಸ್ ಮತ್ತೊಮ್ಮೆ ಮಾತನಾಡ್ತಾ ಇದ್ದಾರೆ ಬಸವರಾಜ ಹೊರಟ್ಟಿ, ನೋಡೋಣ. It's the unfortunate thing. Sir, what happened inside now? We have seen. This is the unfortunate thing. Today, all the BJP legislators, they are not allowed to speak in the house. They are not permitted to governor. Whatever the governor wants to say, it should be said. But unfortunately, the BJP people have not allowed the governor. This is a very unfortunate thing in the history of the Legislative Assembly and Council. So it cannot be like this. But whatever made in democracy, they should allow the governor when he was given the speech. So it is not correct. It is not correct in the history of the Karnataka. It is an unfortunate day today. Sir, did governor complete? Go back, governor. Don't read this one report. No majority of the government. They have given so many slogans, but it is not correct. Whatever it may be, in a democracy we should respect the governor. So they have insulted the governor. They have insulted the public. They have insulted the Karnataka people. This is unfortunate. Do you think the budget might be placed in? I think the BJP people continue same thing all the session, throughout the session. According to my knowledge, they will do all the same thing in future also. Small bite. One second. So if you could tell us, so what happened today? The tension within the assembly still remains. Are you confident everything is going smoothly? Today's attitude of the BJP people, it will be continue same thing tomorrow and day after tomorrow. I think, according to my knowledge, last 38 years I have been the assembly. ಎಸ್ ಪ್ರಜಾಪ್ರಭುತ್ವದಕ್ಕೆ ಅವಮಾನ ಮಾಡಿದ್ದಾರೆ ಬಿಜೆಪಿಯ ನಾಯಕರು ಅನ್ನುವಂಥ ಅಸಮಾಧಾನವನ್ನು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ವ್ಯಕ್ತಪಡಿಸಿದ್ದಾರೆ. ಎಸ್ ನೋಡಿದ್ರಿ ಏನಾಯಿತು ಆ ಒಂದು ಸಭೆ ಆರಂಭ ಆಗಬೇಕಾದ್ರೆ ಅನ್ನುವಂಥದ್ದು. ಇತಿಹಾಸದಲ್ಲಿ ಇದು ಮೊದಲ ದಾಖಲೆ. ಬಿಜೆಪಿ ಸದಸ್ಯರ ವರ್ತನೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ. ಇದರಿಂದ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ನಿರ್ಗಮಿಸಿದರು.
ಸೊ ಅವರನ್ನು ಬರಮಾಡಿಕೊಳ್ಳಲಾಯಿತು. ಅಧಿವೇಶನ ಸುಸೂತ್ರವಾಗಿ ನಡೀಲಿ ಅಂತ ಕೂಡ ಎಲ್ಲರೂ ಭಾವಿಸಿದರು, ನಡೆಯುತ್ತೆ ಅಂತಲೂ ಕೂಡ ಭಾವಿಸಿದರು. ಆದರೆ 22 ಪುಟಗಳ ರಾಜ್ಯಪಾಲರ ಭಾಷಣ ಕೇವಲ 2 ಪುಟಗಳಿಗಷ್ಟೇ ಮಾತ್ರ ಸೀಮಿತವಾಯಿತು. ಕಾರಣ ಅಷ್ಟು ಜೋರಾದ ಗಲಾಟೆ ಗದ್ದಲ ಆರಂಭ ಆಯಿತು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ BJPಯ ನಾಯಕರು ಸದನದ ಬಾವಿಗಿಳಿದು ಧಿಕ್ಕಾರ ಕೂಗ್ತಾ ತಮ್ಮ ಗಲಾಟೆಯನ್ನು ಆರಂಭ ಮಾಡಿದರು. ಏನು ಹೇಳ್ತಿದ್ದಾರೆ ರಾಜ್ಯಪಾಲರು ಸರ್ಕಾರದ ಬಗ್ಗೆ ಅನ್ನುವಂಥ ವಿಚಾರ ಗೊತ್ತಾಗ ಒಂದು ಕಡೆ ರಾಜ್ಯಪಾಲರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಿಮ್ಮ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ, ಸದನ ನಡೆಯೋದಕ್ಕೆ, ಅಧಿವೇಶನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ಮನವಿ ಮಾಡಿದ್ರು ಕೂಡ ಅದನ್ನೂ ಧಿಕ್ಕರಿಸಿ BJPಯ ಶಾಸಕರು ಮತ್ತೆ ತಮ್ಮ ಗಲಾಟೆ ಗದ್ದಲವನ್ನು ಮುಂದುವರೆಸಿದರು.